ದೆಹಲಿಯ ಕೆಂಪುಕೋಟೆ ಸಮೀಪ ಸಂಭವಿಸಿದಂತ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಒಂದು ಕಡೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಯಾವ ರೀತಿ ಕಾರ್ಯಾಚರಿಸ್ತಾ ಇತ್ತು ಅನ್ನೋದರ ಬಗ್ಗೆ ತನಿಖೆ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಟೆರರ್ ನೆಟ್ವರ್ಕ್ನ ಹೆಡ್ ಆಫೀಸ್ ಆಗಿದ್ದಿದ್ದು ಅದು ಅಲ್ಫಲಾ ಯೂನಿವರ್ಸಿಟಿ. ಈಗ ಅಲ್ಫಲಾ ಯೂನಿವರ್ಸಿಟಿಗೂ ಕೂಡ ಶಾಕ್ ಕೊಡಲಾಗಿದೆ. ಅಲ್ಫಲಾ ಯೂನಿವರ್ಸಿಟಿಗೆ ಶುರುವಾಯಿತು ಇಡಿ ತನಿಖೆಯ ಬಿಸಿ. ದೆಹಲಿ ಫರೀದಾಬಾದ್ನ 25ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಲ್ಫಲಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ವಿವಿ ಇದಕ್ಕೆ ಸಂಬಂಧಿಸಿದಂತಹ ಹಲವು ಸ್ಥಳಗಳ ಮೇಲೆ ದಾಳಿಯಾಗಿದೆ. ಅಲ್ಫಲಾ ವಿವಿಯಿಂದಲೇ ಉಗ್ರ ಕೃತ್ಯವನ್ನ ಜೈಷ್ ಪ್ರೇರಿತ ಉಗ್ರರು ಮಾಡ್ತಾ ಇದ್ರು. ಸಂಚು ರೂಪಿಸೋದಕ್ಕೆ ಅಕ್ರಮವಾಗಿ ದುಡ್ಡಿನ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು, ಸ್ಫೋಟಕಗಳನ್ನು ಸಂಗ್ರಹಿಸಿಡಲಾಗಿತ್ತು. ಸದ್ಯ ದುಡ್ಡಿನ ಟ್ರಾನ್ಸಾಕ್ಷನ್, ಹಣದ ಟ್ರಾನ್ಸಾಕ್ಷನ್ನ ಮೇಲೆ ಇಡಿ ಕಣ್ಣು ಬಿದ್ದಿದೆ. ಅಲ್ಫಲಾ ಯೂನಿವರ್ಸಿಟಿಯ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಇಡಿಗೆ ಅನುಮಾನ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ. ಅಲ್ಫಲಾ ಯೂನಿವರ್ಸಿಟಿ ಅಲ್ಫಲಾ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆ ನಡೆಸುತ್ತೆ. ಈ ಚಾರಿಟೇಬಲ್ ಟ್ರಸ್ಟ್ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಸೇರಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತೆ. ಸದ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ವಿವಿಯ ಮೇಲೆ ದಾಳಿ ಮಾಡಲಾಗಿದೆ. ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅನುಮಾನ ಇತ್ತು ಬಹಳಷ್ಟು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಲ್ಫಲಾದ ಮ್ಯಾನೇಜ್ಮೆಂಟ್ ಗಮನಕ್ಕೆ ಬಾರದೇ ಇದ್ದಿದ್ದು ಹೇಗೆ ಅನ್ನುವಂಥ ಅನುಮಾನ. ಈಗ ಆ ಅನುಮಾನದ ಬೆನ್ನು ಹತ್ತಿರುವಂತ ಇಡಿ ಅಧಿಕಾರಿಗಳು ಅಲ್ಫಲಾದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಆರಂಭದಲ್ಲೇ ಒಂದು ಅನುಮಾನ ಇತ್ತು, ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಲ್ಫಲಾ ಮ್ಯಾನೇಜ್ಮೆಂಟ್ಗೆ, ಚಾರಿಟೇಬಲ್ ಟ್ರಸ್ಟ್ಗೆ ಗಮನಕ್ಕೆ ಬರಲಿಲ್ಲ ಅಂತಂದ್ರೆ ಏನರ್ಥ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ, ಏನಾಗ್ತಿದೆ? ರಕ್ಷತ್, ಒಂದು ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಈ ಟೆರರ್ ಡಾಕ್ಟರ್ಗಳು ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಮಾಡ್ಕೊಂಡಿದ್ರು. ಆ ನೆಟ್ವರ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಬರ್ತಾ ಇತ್ತು. ಹಣವನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಬಳಸ್ತಾ ಇದ್ರು ಅಂತ. ಉದಾಹರಣೆಗೆ ದೆಹಲಿಯ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈ ಟೆರರ್ ಡಾಕ್ಟರ್ಗಳು ಒಟ್ಟು 26 ಲಕ್ಷ ರೂಪಾಯಿ ಹಣವನ್ನ ಒಟ್ಟುಗೂಡಿಸಿದ್ರು. ಈ ಹಣ ಬಂದಿದ್ದಾದ್ರೂ ಎಲ್ಲಿಂದ ಅನ್ನುವಂತಹ ಅನುಮಾನಗಳಿದ್ವು. ಯಾವಾಗ 26 ಲಕ್ಷ ಹಣವನ್ನ ಇವರು ಸಂಗ್ರಹ ಮಾಡಿದ್ರು ಬೇರೆ ಬೇರೆ ಮೂಲಗಳಿಂದ ಅನ್ನುವ ಮಾಹಿತಿ ಖಚಿತವಾಯ್ತು, ಅದಾದ ನಂತರ ಇಡಿ ಒಂದು FIR ಅನ್ನ ಮಾಡ್ಕೊಂಡಿತ್ತು. ಇಡಿಯ ಕೇಸನ್ನ ECIR ಅಂತ ಕರೀತಾರೆ. ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತು. ಅಂದ್ರೆ ಕೆಲವು NGOಗಳ ಮೂಲಕವಾಗಿ, ಕೆಲವು ಸಾಮಾಜಿಕ ಸಂಸ್ಥೆಗಳ ಮೂಲಕವಾಗಿ ಮತ್ತು ಕೆಲವು ಶೈಕ್ಷಣಿಕ ಸಂಸ್ಥೆಗಳಿಂದ ಇವರು ದೇಣಿಗೆಯನ್ನ ಪಡೆದಿದ್ದಾರೆ ಅನ್ನುವಂತಹ ತನಿಖೆಯಲ್ಲಿ ಮಾಹಿತಿಗಳು ಬಂದ ಹಿನ್ನೆಲೆಯಲ್ಲಿ ಕೇಸನ್ನ ದಾಖಲಿಸಿಕೊಳ್ಳಲಾಯಿತು. ಅದರ ಮುಂದುವರಿದ ಭಾಗವಾಗಿ, ತನಿಖೆಯ ಭಾಗವಾಗಿ ಇವತ್ತು ಅಲ್ಫಲಾ ಯೂನಿವರ್ಸಿಟಿಗೆ ಸೇರಿದಂತಹ ಮತ್ತು ಅಲ್ಫಲಾ ಟ್ರಸ್ಟ್ಗೆ ಸೇರಿದಂತಹ 25ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ದೆಹಲಿ ಮತ್ತು ದೆಹಲಿ ಹೊರವಲಯದ ಹರಿಯಾಣದಲ್ಲಿರುವಂತಹ ಫರೀದಾಬಾದ್ ಎರಡೂ ಕಡೆ 25ಕ್ಕೂ ಹೆಚ್ಚು ಜಾಗಗಳಲ್ಲಿ, ಒಂದು ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಇತರ ಅಲ್ಫಲಾ ಕಾಲೇಜುಗಳು ಮತ್ತು ಅಲ್ಫಲಾ ಟ್ರಸ್ಟ್, ಜಮ್ಮು ಕಾಶ್ಮೀರ ಮೂಲದ ಟ್ರಸ್ಟ್ ಇಡೀ ದೇಶಾದ್ಯಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುತ್ತೆ. ಆ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಒಂದು, ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಟೆರರ್ ನೆಟ್ವರ್ಕ್ ಆಕ್ಟಿವ್ ಆಗಿದ್ರೂ ಕೂಡ ಅಲ್ಫಲಾ ಯೂನಿವರ್ಸಿಟಿಯ ಟ್ರಸ್ಟ್ಗೆ, ಮ್ಯಾನೇಜ್ಮೆಂಟ್ಗೆ ಮಾಹಿತಿ ಇರ್ಲಿಲ್ವಾ ಅನ್ನುವಂತಹ ಅನುಮಾನಗಳು ಬರುತ್ತವೆ. ಹಾಗಾಗಿ ಅಲ್ಫಲಾ ಯೂನಿವರ್ಸಿಟಿಯ ಮುಖ್ಯಸ್ಥನ ವಿರುದ್ಧ ಈಗಾಗಲೇ ಹಲವು ಅಪರಾಧ ಕೃತ್ಯಗಳು ದಾಖಲಾಗಿದ್ದಾವೆ, ವಂಚನೆಯ ಪ್ರಕರಣಗಳು ದಾಖಲಾಗಿದ್ದಾವೆ. ಹಾಗಾಗಿ ಯೂನಿವರ್ಸಿಟಿಯಿಂದಲೂ ಕೂಡ ಫಂಡಿಂಗ್ ಏನಾದ್ರೂ ಆಗಿದ್ಯಾ ಡಾಕ್ಟರ್ಗಳಿಗೆ ಅನ್ನುವಂತಹ ಅನುಮಾನ ಇದೆ. ನೇರವಾಗಿ ಫಂಡಿಂಗ್ ಆಗದೇ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಏನಾದ್ರೂ ಆಗಿದ್ಯಾ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಉದ್ದೇಶದಿಂದ ಅಲ್ಫಲಾ ಯೂನಿವರ್ಸಿಟಿಯ ಟ್ರಾನ್ಸಾಕ್ಷನ್ಗಳ ಮೇಲೆ, ಅವರ ಹಣಕಾಸು ಮೂಲ, ಅವರು ಎಲ್ಲಿಂದ ದೇಣಿಗೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮತ್ತು ಪಡೆದುಕೊಂಡ ದೇಣಿಗೆ ಯಾವ ರೀತಿಯ ಬಳಕೆ ಆಗ್ತಾ ಇದೆ, ಇದರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಇಡಿ ಮುಂದಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು 25ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಾಳಿ ಮಾಡಿ
ತನಿಖೆಯನ್ನ ಮಾಡ್ತಾ ಇದ್ದಾರೆ ರಕ್ಷತ್. ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.